ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ನಿಮಗೆ ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟು ಭತ್ತನ ಡ್ರಮ್ಮಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿದಾಗ ಗಟ್ಟಿ ಭತ್ತ ಎಲ್ಲ ಕೆಳಗಿರುತ್ತೆ, ಜೇಳು ಭತ್ತ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಆ ಗಟ್ಟಿ ಭತ್ತನ ಈ ಥರ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ನೋಡಿ, ಕಟ್ಟಿಟ್ಟು ಒಂದಿನ ಆಗಿದೆ. ಈ ಥರ ಮೊಳಕೆ ಬಂದಿದೆ. ಮೊಳಕೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಮೊಳಕೆ ಬಂದಿದೆ. ನೆಕ್ಸ್ಟ್ ನಾವು ಇದನ್ನು ಹಾಗೆ ಹಾಕಬೇಕು. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ಈ ಥರ ಹಾಳಿ ಕಟ್ಕೋಬೇಕು. ಇಲ್ಲಿ ಒಡು ಹಾಕ್ತಾ ಇದ್ದಾರೆ ನೋಡಿ, ಈ ಥರ ಹಾಳಿನೂ ಕಟ್ಕೋಬೇಕು. ಎಲ್ಲರೂ ಹಾಳಿ ಕಡಿತಾ ಇದ್ದಾರೆ ನೋಡಿ. ಹಾಳಿ ಕಡಿಯೋದ್ರಿಂದ ಭತ್ತಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ನಿಲ್ಲಿಸ್ಬೋದು. ಜಾಸ್ತಿ ಆದ ನೀರನ್ನು ಹೊರಗಡೆ ಕಳಿಸ್ಬೋದು. ನೋಡಿ ಹೇಗೆ ಹಾಳಿ ಕಡೀತಿದ್ದಾರೆ, ಹೇಗೆ ಕಡ್ದಿದ್ದಾರೆ ಅಂತ ನೋಡಿ. ಇದಷ್ಟೇ ಅಲ್ಲ, ಹಾಗೆ ಟಿಲ್ಲರಲ್ಲಿ ಹೂಟಿ ಕೂಡ ಮಾಡ್ಕೋಬೇಕು. ಹೇಗೆ ಹೂಟಿ ಮಾಡೋದು, ಹೇಗೆ ನಳ್ಳಿ ಹೊಡೆಯೋದು ತೋರಿಸ್ತೀನಿ. ಇಲ್ಲಿ ನೋಡಿ, ಟಿಲ್ಲರಲ್ಲಿ ಹೂಟಿ ಮಾಡ್ತಿದ್ದಾರೆ. ಹಾಗೆ ನೇಗಿಲು ಕೂಡ ಯೂಸ್ ಮಾಡ್ತಾರೆ ಇದಕ್ಕೆ. ಇದು ನೋಡಿ, ನೇಗಿಲು ಅಂತ. ಇದನ್ನು ಟಿಲ್ಲರಿಗೆ ಕಟ್ಕೊಂಡು ಇದರಲ್ಲೂ ಉಳುಮೆ ಮಾಡ್ತಾರೆ. ಈ ಥರ ಹೂಟಿ ಎಲ್ಲ ಆದಮೇಲೆ ನಳ್ಳಿ ಕೂಡ ಹೊಡಿತಾರೆ. ನಳ್ಳಿ ಹೊಡೆದು ಆಮೇಲೆ ಪಟ್ಟೆಗಳನ್ನು ಮಾಡ್ತಾರೆ ಈ ಥರ. ನೆಕ್ಸ್ಟ್ ಇದ್ರ ಮೇಲೆ ಭತ್ತನ ಬೀರ್ತಾರೆ. ಇದು ನಿಧಾನಕ್ಕೆ ಹಸಿರಾಗುತ್ತೆ. ಹಸಿರಾಗಿರೋ ಗದ್ದೆ ತೋರಿಸ್ತೀನಿ ನೋಡಿ. ಈ ಥರ ಹಸಿರಾಗುತ್ತೆ. ಇದು ನೋಡಿ, ಕಂಪದ ಗದ್ದೆ. ಇದಕ್ಕೆ ಟಿಲ್ಲರಲ್ಲಿ ಉಳುಮೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಗುದ್ದಲಿಲಿ ಕೊಚ್ಚಿಟ್ಟಿದ್ದಾರೆ. ಹಾಗೆ ಹಾಕಿ 1 ತಿಂಗಳಿಗೆಲ್ಲ ನಾವು ನಾಟಿ ಮಾಡ್ಬೋದು. ಹಾಗೆ ಕಿತ್ತು ಸಂಕ ದಾಟಿ ಇನ್ನೊಂದು ಹಾಗೆ ಗದ್ದೆ ನೋಡೋಣ ಬನ್ನಿ. ಕಾಲು ಸಂಕ ನೋಡಿ, ಇದು ಹಳ್ಳ. ಇದು ನೋಡಿ, ಇನ್ನೊಂದು ವಾರ ಬಿಟ್ಟರೆ ಇದನ್ನು ಹಾಗೆ ಕಿತ್ತು ನಾಟಿ ಮಾಡ್ತಾರೆ. ಹಾಗೆ ಹಾಕೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.